ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡೋಣ ಅಂತ ನಾವು ಎಷ್ಟೋ ಸರಿ ಅನ್ಕೊಂಡ್ರು ಆ ಕೆಲಸ ಮಾತ್ರ ಯಾವತ್ತೂ ಆಗಿಲ್ಲ. ನಮಸ್ಕಾರ ದೊಡ್ಡವ್ರಿಗೆ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇರೋದು ಕುದೇರಿಂದ. ಬೋರ್ಡು ಉಲ್ಟಾ ಕಾಣ್ತಾ ಇದೆ, ಡೈರೆಕ್ಟಾಗಿ ತೋರಿಸ್ತೀನಿ ಬನ್ನಿ. ಒಂದಾನೊಂದು ಟೈಮಲ್ಲಿ ಕುದೇರು ಅಂದರೆ ಕಮರ್ಷಿಯಲ್ ಏರಿಯಾ ಆಗ್ಬಿಟ್ಟಿತ್ತು. ಸುತ್ತಮುತ್ತ ಇರೋ ಊರುಗಳಿಗೆಲ್ಲ ಕುದೇರು ಒಂಥರ ಶಾಪಿಂಗ್ ಹಬ್ಬ ಆಗ್ಬಿಟ್ಟಿತ್ತು. ಇವಾಗಲೂ ಕೂಡ ಪರವಾಗಿಲ್ಲ, ಆದರೆ ಮೊದಲು ನಡೀತಿದ್ದಂಥ ಶಾಪಿಂಗು, ಮೊದಲು ನಡೀತಿದ್ದಂಥ ವಾಣಿಜ್ಯ ವ್ಯಾಪಾರಗಳು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿದೆ. ಆದರೂ ಕುದೇರು ಯಾವುದಕ್ಕೂ ಕೂಡ ಕಮ್ಮಿ ಆಗಿಲ್ಲ. ಇದೆಲ್ಲ ನೋಡಿನೇ ಸುಮಾರು ವರ್ಷಗಳ ಹಿಂದೆನೇ ಕುದೇರಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ತಗೊಬಂದರು. ಮತ್ತು ಇತ್ತೀಚಿನ ದಿನಗಳಲ್ಲಿ ಕುದೇರಲ್ಲಿ KMF ಚಾಮೂಲ್ನ ಸ್ಥಾಪನೆ ಮಾಡಿದ್ರು. ಮೂಡಲ ಅಗ್ರಾರದ ಗೇಟಲ್ಲೇ ಸಿಮೆಂಟ್ ಫ್ಯಾಕ್ಟ್ರಿ ಐತೆ, ಯಾರ್ದು ಅಂತ ಗೊತ್ತಿಲ್ಲ, ಆದರೆ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ ಅಣ್ಣವರು. ಇತ್ತೀಚಿನ ದಿನಗಳಲ್ಲಿ ಈ ತರ ರೋಡ್ ಪಕ್ಕದಲ್ಲಿರೋ ಜಮೀನುಗಳಿಗೆ ಬೆಲೆನೇ ಕಟ್ಟಕ್ ಆಗ್ತಾ ಇಲ್ಲ. ಅದರಲ್ಲೂ ಬೆಳಗ್ಗೆ ನಾನು ಹೋಗಿದಾಗ ಕೆಲ್ಲಂಬಳ್ಳಿ ಬಸವಪುರ ಏರಿಯಾದಲ್ಲಿ ಕೇಳೋರೆ ದಿಕ್ಕಿಲ್ದಿರೋಂಥ ಜಮೀನುಗಳಿಗೆ ಇವತ್ತು ಕೋಟಿ ಕೋಟಿ ಬೆಲೆಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಣ್ಣನ ಗಾಡಿಗೊಂದು ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು. ಮತ್ತೂರು ವಿಡಿಯೋ ಮಾಡಿದಾಗ ನನಗೆ ಮಿಸ್ ಆದಂತ ಒಂದು ದೇವಸ್ಥಾನ ಇದು ಮಾದೇಶ್ವರ ದೇವಸ್ಥಾನ. ಇದು ಮಕ್ಕಳ ಮಾದೇಶ್ವರ ದೇವಸ್ಥಾನ, ತುಂಬಾ ಪವರ್ಫುಲ್ ದೇವಸ್ಥಾನ. ಅಂದಾಗೆ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ನಾನು ಒಬ್ರು ಜಮೀನ್ ಬಂದಿದ್ದೀನಿ. ಜಮೀನ್ ಇರೋದು ಹನುಮೂನ್ಪುರದಲ್ಲಿ. ಇಲ್ಲಿ ನಾನು ಒಬ್ರು ರೈತರಿಗೆ ಮೈಕೋ ಕಂಪ್ನಿಯ 4016 ಚಿಲ್ಲಿನ ಡೆಮೋ ಕೊಡಬೇಕು. ಅದಕ್ಕೋಸ್ಕರ ರೈತರ ಜಮೀನಿಗೆ ಬಂದು ಅವ್ರ ಹತ್ರ ಡೆಮೋ ಕೊಟ್ಟು ಇಲ್ಲೇ ಒಟ್ಟುಯಿಸ್ತಾ ಇದ್ದೀನಿ. ನೀವು ಅನ್ಕೋಬೋದು ಚಿಲ್ಲಿ ಸೀಡ್ಸ್ನ ನರ್ಸರಿಯಲ್ಲಿ ಕೊಟ್ಟು ಅದನ್ನ ಗಿಡ ಮಾಡಿ ರೈತರಿಗೆ ಕೊಡ್ಬೋದು ಅಂತ. ಆದರೆ ಮೈಕೋ ಕಂಪ್ನಿಲಿ ಇರುವಂಥ ಸೀಡ್ಸ್ಗಳು ವೈರಸ್ ಟಾಲರೆನ್ಸು ಜಾಸ್ತಿ ಇದೆ, ವೈರಸ್ನ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ರೈತರಿಗೆ ಅವರ ಜಮೀನಲ್ಲೇ ಹೋಗಿ ಅವ್ರ ಹತ್ರನೇ ಸೀಡ್ಸ್ನ ಕೊಟ್ಟು ಅವ್ರ ಹತ್ರನೇ ಒಟ್ಟುಯಿಸ್ತಾ ಇದ್ದೀವಿ. ಇದರಿಂದ ಸೀಡ್ಸು ವಾತಾವರಣಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ, ಹಾಗೆ ಭೂಮಿಗೂ ಕೂಡ ಹೊಂದ್ಕೊಳ್ಳುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ನೋಡಿ ಚಿಲ್ಲಿ 4016 ಡೆಮೋ. ಇಲ್ಲಿ ಬದು ಮಾಡಿದ್ದಾರೆ. ಈ ಬದುವಲ್ಲಿ ಇವಾಗ ಒಟ್ಟುಯ್ಬೇಕು. ಫೈನಲ್ ಆಗಿ ಚಿಲ್ಲಿನ ಒಟ್ಟುವುದು ಮುಗೀತು. ಮೊದಲೆಲ್ಲ ಇದೇ ಥರ ಬದು ಮಾಡಿ ಒಟ್ಟುಯ್ತಾ ಇದ್ದರು. ಟೊಮೊಟೊ ಆಗಲಿ, ಮೆಣಸಿ ಆಗಲಿ, ಬದನೆ ಆಗಲಿ, ಮತ್ತಿತರ ನಾಟಿ ಮಾಡಿ, ಈಗ ನರ್ಸರಿ ಅಂತ ತರ್ತಿರಲ್ಲ ಆ ಥರದ ಗಿಡಗಳನ್ನೆಲ್ಲ ಇದೇ ಥರ ಬದು ಮಾಡಿ ನಾಟಿ ಮಾಡ್ತಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ನರ್ಸರಿಗಳು ಬಂದಮೇಲೆ ಈ ಥರ ಅಭ್ಯಾಸಗಳು ಕಡಿಮೆ ಆಗ್ಬಿಟ್ಟೈತೆ. ಇವರು ನಾಟಿ ಮಾಡಿದ ತಕ್ಷಣ ನೋಡಿ ರೈತರು ನೀರು ಹಾಕ್ತಾ ಇದ್ದಾರೆ. ಹಾಗೆ ಅಲ್ಲಿ ಅಕ್ಕಪಕ್ಕ ಇರುವಂಥ ಕಳೆಗಳನ್ನೆಲ್ಲ ತೆಗೆದು ಬಿಸಾಕ್ತಾ ಇರೋದು. ದಾರಿಲಿ ಹೋಗ್ತಾ ಒಂದು ಜಮೀನೊಳಗಡೆ ಬಂದೆ. ಇವರು ಹೈನುಗಾರಿಕೆ ಮಾಡ್ತಾರೆ, ಅದ್ರ ಜೊತೆ ಕೃಷಿ ಮಾಡ್ತಾರೆ. ಕೃಷಿ ಅಂದರೆ ಸಿಕ್ಕದ್ದೆಲ್ಲ ಬೆಳೆಯಲ್ಲ, ಸಮಗ್ರ ಕೃಷಿ ಥರ ಮಾಡಿಕೊಂಡು ನಮ್ಗೆ ಏನೇನು ಬೇಕು ಅದನ್ನು ಎಲ್ಲ 10 ಗುಂಟೆ 20 ಗುಂಟೆ ಈ ಥರ ಹಾಕಿ ವ್ಯವಸಾಯ ಮಾಡ್ತಾ ಇರೋದು. ಈ ಥರ ವಾತಾವರಣದಲ್ಲಿ ಕೆಲಸ ಮಾಡೋಕ್ಕೂ ಇಷ್ಟ ಆಗುತ್ತೆ, ಹಾಗೆ ತಿರುಗಾಡೋಕ್ಕೂ ಕೂಡ ಇಷ್ಟ ಆಗುತ್ತೆ. ಹಳ್ಳಿ ಪ್ರದೇಶಗಳಲ್ಲಂತೂ ಈ ಥರ ಪ್ಲೇಸ್ಗಳು ಸಿಕ್ಕಾಪಟ್ಟೆ ಸಿಗ್ತವೆ. ಆದರೆ ಒಂದೊಂದು ಕಡೆ ನಾವು ಹುಡ್ಕೋಬೇಕು ಅಷ್ಟೇ. ಇವತ್ತು ನಾನು ಬಂದಿರೋ ಕೆಲಸ ಏನಪ್ಪ ಅಂದರೆ, ನಮ್ಮ ರೈತರು ಮೈಕೋ ಕಂಪ್ನಿಯ ಸಿಯಾರಾ ಮೆಣಸಿನ ಇಲ್ಲಿ ನಾಟಿ ಮಾಡಿದ್ದಾರೆ. ನಾಟಿ ಮಾಡಿ ಒಂದು 20 ದಿನ ಆಗೈತೆ. ಒಳ್ಳೆ ರಿಸಲ್ಟ್ ಬಂದೈತೆ. ಗಿಡ ನೋಡಿ ಹೇಗಿದೆ ಅಂತ. ಅದಕ್ಕೋಸ್ಕರ ಒಂದು ಫೀಲ್ಡ್ ವಿಸಿಟ್ ಇತ್ತು, ವಿಸಿಟ್ ಮಾಡ್ಕೊಂಡು ರೈತರು ಮಾತಾಡ್ಸೋಣ ಅಂತ ಬಂದೆ. ಮೈಕೋ ಕಂಪ್ನಿ ಸಿಯಾರಾ ಎಲ್ರಿಗೂ ಗೊತ್ತೈತೆ, ಆದರೆ ಸಿಯಾರಾ ಜೊತೆ ಇತ್ತೀಚೆಗೆ ಅಷ್ಟೇ ಮಾಹಿ ಶುಭಹರಿ ಅಂತ ಇನ್ನೊಂದು ಬ್ರ್ಯಾಂಡ್ನ ನಮ್ಮ ರೈತರ ಅನುಕೂಲಕ್ಕಾಗಿ ಮೈಕೋ ಕಂಪ್ನಿಯವರು ಮಾರ್ಕೆಟಲ್ಲಿ ರಿಲೀಸ್ ಮಾಡಿದ್ರು. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಘವೇಂದ್ರ ನಾಯಕ್ ಅಂತಂದ್ಬಿಟ್ಟು. ಯಾವ ಊರು? ಚಿಂತಗಾಲು. ಯಾವ ತಾಲೂಕು? ಕೇರ್ನಗರ ತಾಲೂಕು. ಯಾವ ಡಿಸ್ಟಿಕ್ಕು? ಮೈಸೂರು ಡಿಸ್ಟಿಕ್ಕು. ಸರ್ ನೀವು ಎಷ್ಟು ವರ್ಷದಿಂದ ಮೆಣಸು ಬೆಳೀತಿದ್ದೀರಾ? ಸರ್ ನಾವು ಒಂದು 15 ವರ್ಷದಿಂದ ಮೆಣಸು ಬೆಳೀತಿದ್ದೀವಿ. ಯಾವ್ಯಾವ ಕಂಪ್ನಿ ಬೆಳೀತಿದ್ರೆ? ಸರ್ ಮೊದಲಿಗೆಲ್ಲ 343, 344, ಆಮೇಲೆ ಅದರ ನಂತರ ಬಂಗಾರಮ್ಮು, ಆಮೇಲೆ AR, ಆಮೇಲೆ ಈಗ ಭೈರವಿ, ಇವಾಗ ಹೊಸದಾಗಿ ಒಂದು ಸುಬಾರಿ ಅಂತ ಅಂದ್ಬಿಟ್ಟು ಮೈಕೋ ಕಂಪ್ನಿದು ಸುಬಾರಿ ಅಂದ್ಬಿಟ್ಟು. ಮೈಕೋ ಕಂಪ್ನಿದು ಶುಭಾರಿ ಅಂತ. ಎಷ್ಟು ಸಾವಿರ ಹಾಕಿದ್ದೀರಾ ಸರ್ ಇದು? ಸರ್ ಇಲ್ಲಿ 2000 ಹಾಕಿದ್ದೀವಿ ಸರ್. 2000ನಾ? ಸರ್ ಈ ಒಂದು ತಳಿ ವಿಶೇಷತೆ ಬೇರೆ ಕಂಪೇರ್ ಮಾಡಿದ್ರೆ ನೀವೇನು ನೋಡಿದ್ರಿ ಇದರಲ್ಲಿ?
ಸರ್ ಇದೊಂದು ತಳಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಟೆಂಪರೇಚರಲ್ಲಿ ಕೂಡ ಈ ಥರ ನಗ್ನಾಗಿ ಲವಲವಿಕೆ ಆಗಿರೋ ಗಿಡ ಅಂತಂದ್ರೆ 42 ಡಿಗ್ರಿ ಟೆಂಪರೇಚರ್ ಇದೆ. 42 ಡಿಗ್ರಿ ಗಿಡ ಹಾ. ಇಷ್ಟು ಹಸಿರಾಗಿ ಇಷ್ಟು ಹೂವು. ಬೇರೆ ಅದು ಇದಿಲ್ವಾ ಪಕ್ಕದಲ್ಲಿ ಬೇರೆ ಹಾಕಿದಿರಲ್ಲ ಅದು ಅಷ್ಟೊಂದು? ಭೈರವಿನ ಹಾಕಿದೀವಿ. ಹಾಂ ಅದು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಹಾಂ ಹಾಂ ಇದು ಚೆನ್ನಾಗಿದೆ ಅಂತಿದ್ದೀರಾ? ಸುಮಾರಿ ನೋಡಿ, ನೀವೇ ನೋಡಿ ಸರ್ ಇಲ್ಲಿ ಹಾಂ ಹಾಂ ಎಷ್ಟು ಬ್ರಾಂಚಸ್ ಎಷ್ಟೈತೆ, ಹ್ಞೂ ಫ್ಲವರಿಂಗ್ ಎಷ್ಟೈತೆ, ಹಾಂ ಚೊಟ್ಟುಗಳು ಎಷ್ಟವೆ. ಹಾಂ ಇದು ಇನ್ನೂ ಒಂದು ಬಿಡು ಆಗಿರೋ ಸರ್ ಈ ಥರ ಕಾಯಿ ಐತೆ ಕಾಯಿ. ಹಾಂ ಸೆಕೆಂಡ್ ಬಿಡಿಗೆ ಇನ್ನೂ ಜಾಸ್ತಿ ಬರುತ್ತೆ. ಹಾಂ ವೈರಸ್ ಹೆಂಗಿದೆ ಸರ್? ವೈರಸ್ ಎಲ್ಲ ತಡ್ಕೊಂಡಿದ್ಯಾ? ಎಲ್ಲ ರೈತರು ಮಾಡ್ಬೋದು. ಹಾಂ ಬೇರೆ ರೈತರು ಯಾರಾದ್ರು ನೋಡ್ಕೊಂಡು ಹೋಗಿ ಇದನ್ನೇ ಬೆಳಿಬೇಕು ಅಂದ್ರೆ? ಸರ್ ಆಲ್ಮೋಸ್ಟ್ ಈಗ ಒಂದು 4-6 ಜನ ರೈತರುಗಳು ನೋಡ್ಬಿಟ್ಟು ಎಲ್ಲಿ ತಗೊಂಡ್ರಿ, ಯಾವ ಕಂಪ್ನಿದು, ಹಾಂ ನಮಗೂ ಬೀಜ ಕೊಡ್ಸಿ ಅಂತ ಕೇಳೋರೆ. ಓಕೆ ಸರ್, ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡುತ್ತೆ? ಧೈರ್ಯವಾಗಿ ಬೆಳಿಬೋದಾ ಸರ್? ಧೈರ್ಯವಾಗಿ ಮಾಡ್ಬೋದು, ನೀವು ಧೈರ್ಯವಾಗಿ ಬೀಜ ಕೊಡ್ಬೋದು. ಓಕೆ ಈಗ ಕೆ ಆರ್ ನಗರ ಮಾರ್ಕೆಟ್ಗೆ ಸೂಟೇಬಲ್ ಕಾಯಿ? ಸೂಪರ್ ಕಾಯಿ ಈ ಥರ ಇದ್ದರೆ ಮಾರ್ಕೆಟಲ್ಲಿ ಕಾಯಿ ಹಾಂ ಒಳ್ಳೆ ಗಟ್ಟಿ ಬರುತ್ತೆ ಕಾಯಿ. ಓಕೆ, ಎಲ್ಲ ರೈತರು ಮಾಡ್ಬೋದು. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ರೈತರು ಆರಾಮಾಗಿ ನಿಂತಿದ್ದಾರೆ. ಯಾರಿಗೆ ಗುರು, ಯಾರಿಗೆ ಸಿಗುತ್ತೆ ಗುರು ಈ ಥರ? ನಾವು ಬೇಡ ಬೇಡ ಅಂದ್ರು ರೈತರು ಕೊಡ್ತಾವ್ರೆ. ಅಂದಿಗಿಂದಿ ಕೋಳಿಲ್ವಾ? ಅಂದಿ 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 ಏನಿಲ್ಲ. ಇದು ಒಂದು ನೋಡಿತ್ತು, ಪುನಃ ಬೆಂಚಿ ಇಂಚಿ ಹಾಕ್ದವು, ಹಾ ಪುನಃ ಬರ್ಲಿಲ್ಲ. ಬರ್ನಿಲ್ಲ. ಪುನಃ ಎಲ್ಲಿ ರೂಢಿಯಾಗಿ ಹೋಗದ ಯಾರ ರೈತರ ಜಮೀನ್ಗೆ ಹೋದಾಗ ಇವೆರಡೂ ಜೋಳನೂ ನನಗೆ ರೈತರು ಫ್ರೀಯಾಗಿ ಕೊಟ್ಟರು. ಇದೇ ಜೋಳನ ನಾನು ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ತಿಂದರೆ ಕಡಿಮೆ ಅಂದ್ರೂ 20 ರೂಪಾಯಿ ಆದರೂ ಕೊಡಲೇಬೇಕು. ಅದೇ ಈ ಜೋಳನ ಮೈಸೂರಲ್ಲಿ ಹೋಗಿ ತಿಂದರೆ ಏನಿಲ್ಲ ಅಂದ್ರೂ 50 ರೂಪಾಯಿ ಒಂದು ಜೋಳಕ್ಕಾಗತ್ತೆ. ಅಂದರೆ 2 ಜೋಳಕ್ಕೆ 100 ರೂಪಾಯಿ. ಮೈಸೂರಲ್ಲಿ ಬೇಯಿಸಿ ಕೊಟ್ಟರೆ 100 ರೂಪಾಯಿ ಎರಡಕ್ಕೆ ನಾನು ಹೇಳಿದ್ದು. ಅದೇ ಹೋಗಿ ಮಾಲಲ್ಲಿ ಅಥವಾ ಯಾವ್ದಾದ್ರು PVR ಅಲ್ಲಿ ಕೂತ್ಕೊಂಡು ಇದೇ ಜೋಳನ ಪಾಪ್ಕಾರ್ನ್ ಮಾಡ್ಕೊಂಡು ತಿಂದರೆ 250 ರೂಪಾಯಿ. ಚಿನ್ನಂಬಳ್ಳಿ, ತಗಡೂರು, ದೇವನೂರು, ನಂಜನಗೂಡು ಈ ಕಡೆ ಹೋದರೆ ಮೊದಲನೇ ಊರು ಸಿಗೋದೇ ಕಾರ್ಯ. ಅದನ್ನೇ ಮೆನ್ಷನ್ ಮಾಡಿಲ್ವಲ್ಲ ಗುರು. ಹಿಂದ್ಗಡೆ ಕಾರ್ಯ ಸಿದ್ದೇಶ್ವರ ಬೆಟ್ಟ ಇದೆ, ಸೂಪರಾಗಿರುವಂಥ ಪ್ಲೇಸು. ಯಾರಾದರೂ ಈ ಕಡೆ ಬಂದಾಗ ಅಂದರೆ ಈ ಭಾಗದಲ್ಲಿ ಸಂತೆಮಳ್ಳಿ, ಉಮ್ಮತ್ತೂರು, ನಂಜನಗೂಡಿಗೆ ಹೋಗೋ ರೂಟಲ್ಲಿ ಬಂದಾಗ ಕಾರ್ಯಸಿದ್ದೇಶ್ವರ ಬೆಟ್ಟನ ವಿಸಿಟ್ ಮಾಡಿ. ಇವಾಗಲೂ ಎಷ್ಟೋ ಜನ ಸಿಟಿ ಹುಡುಗರು ನವಿಲನ್ನ ನೋಡಿರಲ್ಲ, ನೋಡ್ಕೊಬಿಡಿ. ಸ್ವಲ್ಪ ಝೂಮ್ ಆಗ್ತಾ ಇದ್ದೀನಿ. ದೂರದಲ್ಲಿ ಐತೆ ನವಿಲುಗಳು ನೋಡೋಕೆ ಮಾತ್ರ ಸುಂದರವಾಗಿರ್ತವೆ. ಆದರೆ ರೈತರಿಗೆ ಇವುಗಳು ಕೊಡೋ ಅಂಥ ಕಾಟ 1-2 ಅಲ್ಲ ಗುರು. ಹಾಕಿರೋ ಫಸಲನ್ನೆಲ್ಲ ತಿಂದು ಹೋಗಿಸ್ಬಿಡ್ತವೆ. ಆದರೂ ಕೂಡ ಯಾಕೆ ಅಂತ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಜಮೀನಲ್ಲೂ ಪ್ರತಿಯೊಂದು ಏರಿಯಾದಲ್ಲೂ ನವಿಲುಗಳ ಸಂಖ್ಯೆ ಸಿಕ್ಕಾಪಟ್ಟೆ ಆಗ್ಬಿಟ್ಟೈತೆ. ಅದರಲ್ಲೂ ಇವೇನು ಮಾಡ್ತವೆ, ಮೇಜರಾಗಿ ಮೆಣಸಿ ಗಿಡಗಳನ್ನ ಗಿಡ ಬರೋಕ್ಕೂ ಮೊದಲೇ ಕಡ್ಕೊತವೆ. ಹಾಗೆ ಟೊಮೊಟೊ ಕಾಯಿ ಬಿಟ್ಟಾಗ ಕಾಯಿ ತಿಂತವೆ. ಜೊತೆಗೆ ಬಾಳೆ ಅಂತೂ ಕೇಳಂಗೆ ಇಲ್ಲ. ಬಾಳೆನ ಸಿಗಿದು ಬಾಳೆನೆಲ್ಲ ಹೋಗಿಸ್ಬಿಡ್ತವೆ. 2025ರಲ್ಲಿ 3 ತಿಂಗಳು ವೇಸ್ಟ್ ಆದಮೇಲೆ ನನ್ನ ಕೈಗೆ ಸಿಕ್ಕಿದ್ದು ಇದು ಮೈಕೋ ಅವರ ಹೊಸ 2025ನೇ ಡೈರಿ. ಇವ್ರ ಹತ್ರ ಏನೇನೆಲ್ಲ ಇದೆ ಅಂದರೆ, ಮೇಜರಾಗಿ ಸೀಡ್ಸು. ಇವ್ರ ಹತ್ರ ಎವರೇಜ್ ಸೀಡ್ಸ್ ಕೌಂಟ್ ಆಗುತ್ತೆ, ಅಂದರೆ ಬಿತ್ತನೆ ಬೀಜಗಳು. ಡೈರಿಲಿ ಏನೇನಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ಇನ್ನು ಡೈರಿ ಓಪನ್ ಮಾಡಿದ್ರೆ ನಮಗೆ ಮೊದಲನೇದಾಗಿ ಸಿಗೋ ಅಂಥದ್ದು ಮೈಕೋ ಸೀಡ್ಸ್ ಅವರ ಪ್ರಾಡಕ್ಟ್ಗಳು. ಏನೇನೆಲ್ಲ ಇದೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಟೊಮೊಟೊ, ಮೆಣಸಿ ಬಗ್ಗೆ. ಚಾಮರಾಜನಗರ ಏರಿಯಾದಲ್ಲಿ ಟೊಮೊಟೊ ಮತ್ತು ಮೆಣಸಿನ ಯಥೇಚ್ಛವಾಗಿ ಬೆಳೀತಾರೆ. ಆಲ್ರೆಡಿ ಸಿಯಾರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಮನೆಗೆ ಬಂದಿದ್ದ ತಕ್ಷಣ ನನಗೆ ಸಿಕ್ಕಿದ ವಿವೋ ಇದು ನೋಡಿ. ಎಷ್ಟು ದಿನ ನಮ್ಮ ಇದು? ಇದೊಂದು 15 ದಿನ ಆಗದಷ್ಟೇ. 15 ದಿನದ ಕರು ಈ ಥರ ಐತೆ. ಮೊದಲನೇ ದಿನ ನಾನು ಇದನ್ನ ಮನೆ ಒಳಗಡೆ ಕಟ್ಟಿದಾಗ ಯಾವುದಿದು ಡಾಬರ್ ನಾಯಿ ಅಂತ ಅಂದ್ಕೊಂಡೆ. ಮುದ್ದಾಗಿರುವಂಥ ಕರು ಇದು. ಇದು ಜೆರ್ಸಿ ಅಲ್ವಮ್ಮ ಮನು? ಮಾಮೂಲಿ ನಾಟಿ ತಳಿ ಹಸು ಇದು. ಕರು ಯಾವುದು? ಹೆಂಗರನ ಓರ್ಗರನ? ಹೆಂಗರು. ಮೊದಲೇ ಜಿಮ್ ಮಾಡಿ ನಮ್ಮ ಬ್ರದರು ಕರು ಹಿಡ್ಕೊಂಡು ಜಿಮ್ ಮಾಡ್ತಾವನೆ ಇಲ್ಲಿ. ನಮ್ಮದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವರ್ಲ ಹೋಬಳಿ ಅಂದ್ರಾಳ ಗ್ರಾಮ. ನೀವು ಯಾವ ಕಂಪ್ನಿದು ಬೆಳೆದಿರೋದು ಸರ್? ನಾವಿದು 3-4 ವರ್ಷದಿಂದ ಇದು ಮೈಕೋದು ಸೀಡ್ಸು 55 ಬೆಳೀತಾ ಇದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಇಳುವರಿ, ಗಿಡ ಕಾಯಿಗಟ್ಟಿ ಸೂಪರ್ ಸರ್. ಹೋದ ವರ್ಷ ಯಾವ್ದು ಬೆಳೆದಿದ್ರೆ? ಹೋದನೇ ವರ್ಷನೂ ಇದೇ 55ನೇ ಮಾಡಿದೆ ಸರ್. ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಕೆಜಿ ಬಿಟ್ಟಿತ್ತು? ಹೋದನೇ ವರ್ಷ ಬಿಡಿ ಸರ್, ಹೋದನೇ ವರ್ಷ ಭಾಳ ಸಖತ ಬಂದಿತ್ತು. ಒಂದು ಗಿಡಕ್ಕೆ ಏನಿಲ್ಲ ಅಂದರೆ 8-9 10 kg ಕಾಯಿ ಬಿಟ್ಟಿತ್ತು ಸರ್.
ಇದು ಲೀಫ್ ಕರ್ಲ್ ಮುಟ್ರ ಐತಲ್ಲ ಅದೇನಿಲ್ಲ ಸರ್, ರೋಗ ನಿರೋಧಕ ಶಕ್ತಿ, ಮುಗುಗುಡಿ, ಕರ್ಕಲು ರೋಗ, ಕಾಯಿ ಚಿಕ್ಕಿ ಇದೇನು ಎಲ್ಲ ಏನು ತೊಂದರೆ ಇಲ್ಲ ಸರ್. ಓಕೆ ಚೆನ್ನಾಗಿ ಬಂದಿದೆ ಸರ್. ಮಾರ್ಕೆಟಿಂಗು ಎಲ್ಲಿಗೆ ಹಾಕ್ತೀರಾ ಮಾರ್ಕೆಟ್ಗೆ? ಮಾರ್ಕೆಟ್ಗೆ ನಾವು ಚಿಕ್ಕಮಂಗ್ಳೂರು, ಬೆಂಗಳೂರು ಹ್ಮ್. ಎಲ್ಲೋದ್ರೂ ಮಾರ್ಕೆಟ್ಗೆ ಅಂತ ಮಾರ್ಕೆಟ್ ಅಲ್ಲಿ ಹಣ್ಣು ಕಾಯಿ ಇದು ಗಟ್ಟಿ ಗಟ್ಟಿ ಕಲರ್ ಬರುತ್ತೆ. ಚೆನ್ನಾಗಿದೆ. ಬೆಂಗಳೂರಿಗೂ ರೆಡ್ ಸೂಪರ್ ಬರುತ್ತೆ, ಡಬಲ್ ಕಲರ್ ಬರಲ್ಲ, ಪ್ಯೂರ್ ರೆಡ್ ಬರುತ್ತೆ, ಚೆನ್ನಾಗಿರುತ್ತೆ ಸರ್. ನೆಕ್ಸ್ಟ್ ಸತಿನೂ ಇದನ್ನೇ ಹಾಕ್ತೀರಾ? ನಾವು ನಾವ್ ಎಲ್ಲಿ ತನಕ ಬೆಳಿತೀವೋ ಬೇಸಿಗೆ ಬೆಳೆ ಇದೇ ಚೆನ್ನಾಗಿ ಮಾಡೋದು ಸರ್, ಇದು ಡಬಲ್ ಫೈಟನ್ನೇ. ಓಕೆ ಸರ್. ಬೇರೆ ರೈತರಿಗೆ ಹ್ಮ್. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಬೆಳಿಬೋದು ಸರ್, ಇದು ಡಬಲ್ ಫೈಟು ಬೇಸಿಗೆ ವೆರೈಟಿ ಎಲ್ಲ ಕಾಲದಲ್ಲೂ ಬೆಳಿಬೋದು. ದೂರ ಸಾಗಾಣಿಕೆಗೆ ಸೂಪರು, ಆಮೇಲೆ ಕಲ್ಲರು, ಕಾಯಿ ಸೈಜು, ಆಮೇಲೆ ಇದು ಒಂಥರ ತ್ರಿಭುಜಾಕೃತಿಯಿಂದ ಹಣ್ಣು ಎಲ್ಲ ವ್ಯಾಪಾರಸ್ಥರು ತುಂಬ ಇಷ್ಟಪಡ್ತಾರೆ ಸರ್. ಇದು ಬೆಳೆ ಕಾಯಿನೂ ಇಷ್ಟಪಡ್ತಾರೆ. ಆಮೇಲೆ ಕುಯ್ದು ಒಂದು ತಿಂಗಳ ತನಕ ಇಟ್ಟರು ಇದೇ ಗಟ್ಟಿ ಇರುತ್ತೆ, ಇದೇ ಇರುತ್ತೆ, ಏನು ತೊಂದರೆ ಇಲ್ಲ. ಎಲ್ಲ ರೈತರು ಸಹ, ಎಲ್ಲ ತಾಲೂಕು, ಎಲ್ಲ ಜಿಲ್ಲೆ ರೈತರು ಡಬಲ್ ಫೈಟು ಮೈಕೊದ್ದು ಬೆಳಿಬೋದು, ಒಳ್ಳೆ ಆದಾಯ ಬರುತ್ತೆ ಸರ್. ಹೋದ ಸತಿ ನಾನು ಇದು ಒಂದು 5,000 ಗುಣಿ ಹಾಕಿ 900ರಿಂದ 1000 ಕ್ರೇಟು 25 kg ಕ್ರೇಟ್ ಕುಯ್ದು ಮಾಡಿದ್ದೀನಿ ಸರ್. ಬೆಳಗ್ಗೆನೇ ಜಮೀನಲ್ಲಿ ಟೊಮೊಟೊ ಕೊಯ್ತಾ ಇದ್ದಾರೆ. ಆ ಟೊಮೊಟೊ ನೋಡೋಕ್ಕೆ ನಾನು ಬಂದಿದ್ದೀನಿ. ಇವಾಗ ರೇಟ್ ಅಂತೂ ಟೊಮೊಟೊಗಿಲ್ಲ, ಆದರೆ ಇಳುವರಿ ಆದರೂ ಬಂತು ಅಂದರೆ ರೈತರಿಗೆ ಸ್ವಲ್ಪ ಅನುಕೂಲ ಆದರೂ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡುವಂಥ ಟೊಮೊಟೊ ಸೀಡ್ಸ್ ಯಾವುದು ಅಂದರೆ ಮೈಕೋ ಕಂಪ್ನಿಯವರ ಡಬಲ್ 5.2ನ ನಾನು ನಮ್ಮ ಚಾಮರಾಜನಗರ ಏರಿಯಾಗೆ ರೆಫರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಕಾಯಿ ಗಟ್ಟಿ ಬರುತ್ತೆ ಮತ್ತು ವೈಟ್ ಶೋಲ್ಡ್ರು. ಹಾಗೆ ಟ್ರಾನ್ಸ್ಪೋರ್ಟೇಷನ್ಗೆ ಇದು ತುಂಬ ಅನುಕೂಲ ಆಗಿರುವಂಥ ಕಾಯಿ. ಲಾಂಗ್ ಟೈಮು ಕಾಯಿನ ಪ್ರಿಸರ್ವ್ ಮಾಡ್ಬೋದು. ಹಾಗೆ ಇದರಲ್ಲಿ ವೈರಸ್ ಟಾಲರೆನ್ಸು ಜಾಸ್ತಿ ಇರೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಗಿಡದಲ್ಲಿ ಜಾಸ್ತಿ ಇದೆ. ಅದರಿಂದ ಗಿಡಕ್ಕೆ ನೀವು ಕೊಡುವಂಥ ಔಷಧಿ, ನೀವು ಕೆಮಿಕಲ್ಸ್ ಯಾವುದೇ ಕೊಟ್ರು ಅದರ ಖರ್ಚು ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಹಾಗೆ ಇಳುವರಿ ಕೂಡ ಸಖತ್ತಾಗಿ ಬರುತ್ತೆ. ಒಂದು ಗಿಡಕ್ಕೆ ಏನಿಲ್ಲ ಅಂದರೂ 7ರಿಂದ 8 kg ಅಷ್ಟು ಇಳುವರಿನ ಈ ಗಿಡ ಕೊಡುತ್ತೆ. ಯಾವುದು ಅಂದರೆ ಮೈಕೋ ಕಂಪ್ನಿಯವರ ಡಬಲ್ 5.2.